ಸಾಹಿತ್ಯ ಬ್ರಹ್ಮ ವೀಕ್ಷಕರಿಗೆ ಡಾಕ್ಟರ್ ಶರಣಬಸಪ್ಪ ಒಡ್ಡಣಕೆರೆ ಮಾಡುವ ನಮಸ್ಕಾರಗಳು. ಸಾಹಿತ್ಯ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಜನರನ್ನು ಗುರುತಿಸಿ ಶರಣಗೌಡ ಪಾಟೀಲ್ ಪಾಳ ಅವರ ನೇತೃತ್ವದಲ್ಲಿ ಸಾಹಿತ್ಯ ಬ್ರಹ್ಮ ಎನ್ನುವಂತಹ ವೆಬ್ಸೈಟ್ ಚಾನಲನ್ನು ಜಾರಿಗೆ ತಂದಿದ್ದಾರೆ. ಆ ವೆಬ್ಸೈಟ್ ಚಾನಲ್ ಮೂಲಕ ಇವತ್ತಿನ ದಿವಸ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಗಣ್ಯರನ್ನು, ಸಾಹಿತಿಗಳನ್ನು ಗುರುತಿಸಿ ಪರಿಚಯಿಸುವಂತಹ ವಿನೂತನ ಕಾರ್ಯಕ್ರಮವನ್ನು ಶರಣಗೌಡ ಪಾಟೀಲ್ ಪಾಳ ಅವರ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಈ ಭಾಗದ ಕಲಬುರಗಿ ಜಿಲ್ಲೆಯ ಕಮಲಾಪುರ ನೆಲದ ಕೆಂಪು ಬಾಳೆಹಣ್ಣು ನೆಲ ಅಂತ ನಾವು ಕರಿತೀವಿ. ಆ ಕೆಂಪು ಬಾಳೆಹಣ್ಣು ನೆಲದ ಹಿರಿಯ ಸಾಹಿತಿಗಳು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷರಾಗಿ ನಿಯುಕ್ತಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಿರುವಂತಹ ಹಿರಿಯ ಜೀವಿಗಳು, ಹಿರಿಯ ಸಾಹಿತಿಗಳು ಆಗಿರುವಂತಹ ಸುಭಾಷ್ ಚಂದ್ರ ಕಶ್ಯಟ್ಟಿ ಬಾಸನಾಳ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಮೊದಲಿಗೆ ಸಾಹಿತ್ಯ ಬ್ರಹ್ಮ ಪರಿಚಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಜೊತೆ ಇವತ್ತಿನ ದಿವಸ ಹಿರಿಯ ಸಾಹಿತಿಗಳಾದ ಕಮಲಾಪುರ ನೆಲದ ಹಿರಿಯ ಸಾಹಿತಿಗಳಾದಂಥ ಸುಭಾಷ್ ಚಂದ್ರ ಕಶ್ಯಟ್ಟಿ ಬಾಸನಾಳ್ ಅವರಿದ್ದಾರೆ. ಅವರ ಪರಿಚಯವನ್ನು ನಾವು ಇವತ್ತಿನ ದಿವಸ ಮಾಡ್ಕೊಳ್ತಾ ಇದ್ದೇವೆ. ಮೊದಲಿಗೆ ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ಇಲ್ಲಿ ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ತಮ್ಮ ವೈಯಕ್ತಿಕವಾಗಿ ಮೊದಲಿಗೆ ತಮ್ಮ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ನಾನು ನೋಡ್ರಿ ಬಾಚನಾಳ ಗ್ರಾಮದಲ್ಲಿ ಹುಟ್ಟಿನಿ. ನಮ್ಮ ತಂದೆಯವರ ಹೆಸರು ರೇವಣಸಿದ್ದಪ್ಪ ಕಶ್ಯಟ್ಟಿ, ನಮ್ಮ ತಾಯಿ ಹೆಸರು ಶ್ರೀಮತಿ ಶರಣಮ್ಮ ಕಶ್ಯಟ್ಟಿ. 74 ವಯಸ್ಸು ನಡೆದವ. ಮತ್ತು ನಾ ಚಿಕ್ಕವನಿರುವಾಗಲೇ ಶಾಲಿ ಇದು ಮಾಡ್ಕೋತ ಕಲ್ಕೋತ ಕನ್ನಡ ಮೀಡಿಯಂ. ನಾವು ನಮ್ಮ ಟೈಮ್ನಾಗ ಏನು ಉರ್ದು ಓದ್ತಿದಿಲ್ರಿ, ಕನ್ನಡ ಮೀಡಿಯಮ್ದಾಗೆ ಮೊದಲು ಸ್ವಲ್ಪ ಊರಾಗ ಸ್ಕೂಲ್ ಅದು ಶಾಲಿ ಕಲಿತು ಆ ನಂತರ ಕಮಲಾಪುರಕ್ಕೆ 3ನೇಲಿಂದ ಸ್ಟಾರ್ಟ್ ಮಾಡೋದು. ನಮ್ಮ ಅಭ್ಯಾಸ ಕಮಲಾಪುರಕ್ಕೆ ಸ್ಟಾರ್ಟ್ ಆಯ್ತು. ನಮ್ದು ಸಣ್ಣವ್ರ ದೋಸ್ತರು ಎಲ್ಲ ಆ ಹಾಡ ಪದಗಳು ಮಾಡಿ ಅವರ ಪ್ರೋತ್ಸಾಹದಿಂದ 3 ಪದ ಸಹಿತ ಬರ್ಕೊಟ್ಟಿನಿ. ಈಗ ಅದೇ ಟೈಮ್ನಾಗೆ ಬಹುತೇಕ ನಾನು 8ನೇ ಕ್ಲಾಸ್ನಾಗ ಓದ್ತಿರುವಾಗೆ ನಾಟಕ ಬರೆಯೋದು ಸ್ಟಾರ್ಟ್ ಮಾಡೋದು. ಅದು ಏನೋ ಹ್ಯಾಂಗ 10ನೇ ಆದ್ಮೇಲೆ 10ನೇ ಇನ್ನ PUC ಕಮಲಾಪುರಕ್ಕೆ ಹೋದೇವಿ. PUCನೂ ಅಲ್ಲಿ ಮುಗಿಸಿ ಊರ್ದು ಚೇರ್ಮನ್ರು ಅದೇ ಆರಿಸಿ ಬಂದಿದ್ರು. ಅವ್ರು ಏನು ಅಪ್ಪರಿಗೆ ಹೇಳಕ್ಕೆ ಏನ್ ಮಾಡಿ ಕೇಳಿಲ್ಲ, ಇಲ್ಲ ನೀವು ಸೆಕ್ರೆಟರಿ ಆಗ್ಬೇಕಂತ. ಆದ ಸಲಕ್ಕಾಗ ಅವರು ಹಿರಿಯರ ಒತ್ತಾಯದಿಂದ ಕಾಳಮಂದ್ರಿಗೆ ಪಂಚಾಯತ್ ಸೆಕ್ರೆಟರಿನೂ ಕೂಡ ಮಾಡದೆ. 50 ರೂಪಾಯಿ ಪಗಾರ ಮ್ಯಾಗ 3 ವರ್ಷ ದುಡ್ದೀನಿ ಇಲ್ಲಿ ಕಾಳಮಂದ್ರಿಗೆ. ಅದು ಮಾಡ್ಕೋತ ಹಂಗೆ ನಾಟಕ ಬರ್ದೇವಿ. ಅದೇ ಟೈಮ್ನಾಗೆ ಇನ್ನ ಎಲ್ಲಿ ನಾನು ನೌಕರಿಗೆ ಹೋಗಿದ್ದಿಲ್ಲ. ಅವಾಗೇ 2-3 ಸಣ್ಣ ನಾಟಕಗಳು, ಈಗ ಅವೇ ನಾಟಕಗಳು ಈಗ ಪ್ರಿಂಟ್ ಆಗುತ್ತೇವೆ. ನೀವು ನೋಡಿದ್ರಲ್ಲ, ಅದು ನೋಡ್ರಿ ಆ ನಾಟಕಗಳು ಬರ್ಕೋತಾನೆ ಒಂದು ನಾಟಕ ಊರಾಗೆ ಆಡತ್ತೇವೆ, ಜೀವನ ಚಕ್ರ ಅಂತ ಹೇಳಿ. ಜೀವನ ಚಕ್ರ ನಾಟಕ ನಿಜವಾಗಿ ನಮ್ಮ ಊರಾಗ ಮೊದಲ ನಾಟಕ ಇದ್ದಿದ್ದಿಲ್ಲ. ಅಂದ್ರೆ ನೀವು ಕಾಲೇಜ್ ಲೆವೆಲ್ನಾಗ ಇದ್ದೀವಿ ಬರ್ದಿ ನಾಟಕಗಳು. ಕಾಲೇಜ್ ಹೈಸ್ಕೂಲ್ ಲೆವೆಲ್ದಾಗ್ರಿ. ಇನ್ನ ಕಾಲೇಜೇ ಹೋಗಿಲ್ಲ ನಾನು. ಕಾಲೇಜ್ BA ಫಸ್ಟ್ ಇಯರ್ 1 ವರ್ಷ ಶರಣಬಸವೇಶ್ವರ ಇದ್ರಾಗ ಕಾಲೇಜ್ದಾಗ. ಈಗ ಅಂದ್ರೆ ನೀವು ಪ್ರೈಮರಿ ಲೆವೆಲ್ನಾಗ ಅಂದ್ರೆ 7ನೇ 8ನೇ 9ನೇ ಇದ್ದಾಗೆ ನೀವು ಸಾಹಿತ್ಯ ರಚನೆ ಮಾಡಿರಿ. ಮೊಹರಂ ಪದ ಅದಕ್ಕೆ ಪ್ರೇರಣೆ ಯಾರು? ಹಿಂಗ ಇಂಥ ಒಬ್ರು ಗುರುಗಳು ಹಿಂಗ ಇವ್ರು ಪ್ರೇರಣೆ ಕೊಟ್ರು ಅನ್ನೋಂಗ ಏನಾದ್ರು? ಹಂಗೇನು ಹೆಚ್ಚಿಗೆ ಪ್ರೇರಣೆ ಇದ್ದಿಲ್ರಿ. ಏನೋ ನಂದು ಒಂದು ಬರೀ ದೈವತ್ವವಾಗಿ ಬಂದಿದ್ದದ. ನಾನು ಅಂತ ಹೇಳಲ್ರಿ, ಆದ್ರೆ ಬರ್ದಿದ್ ಹಂಗೆ ನಮ್ಮ ಮನ್ನ ತೀರ್ಕೊಂಡ್ರು ನೋಡ್ರಿ ವೀರೇಂದ್ರ ಪಡಶೆಟ್ಟಿ ಅವ್ರು. ಅವಾಗ ನಾನು ಹೈಸ್ಕೂಲ್ದಾಗ ಇದ್ದಾಗ ಅವ್ರು ಮಾಸ್ಟರ್ ಇದ್ದಾರೆ. ಅವ್ ಏನಾರ ಬರೆದು ತೋರಿಸ್ರೆ ಭಾಳ ಇದ್ ಮಾಡ್ತೀರಿ, ಅವ್ರು ಪ್ರೋತ್ಸಾಹ ಕೊಡ್ತೀರಿ. ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಪ್ಪ ಇದು ಚಲೋ ಆಗ್ಯದ ಅಂತ ಹೇಳ್ತಿದ್ರು. ಹಿಂಗೆಲ್ಲ ಅಲ್ಲಿಂದ ಆ ಪೇಪರ್ ನಂದೊಂದು ಪ್ರಬಂಧ ಅವ್ರು ಫಸ್ಟ್ ಪ್ರಿಂಟ್ ಪ್ರಕಟ ಆಗಿದ್ದು ಅದು ಪೇಪರ್ ನನಗೆ ಇದನ್ನು ಇಲ್ಲ. ಆಕ್ಚುಲಿ ಅಂದ್ರೆ ಹಿಂಗ ಒಂದು ಒಬ್ರಿಗೊಬ್ರು ಹಿಂಗೆ ಅದು ನಾಟಕ. ಸರ್ಕಾರಿ ಸೇವೆಗೆ ಸೇರಿದ್ರಿ ಯಾವ ವರ್ಷ? 1972ರಲ್ಲಿ. 72ದಾಗ ಏನ್ ಸರ್ಕಾರಿ ಸೇವೆಗೆ ಸೇರಿದ್ರಿ? ಅಲ್ಲಿ ಏನ್ ಬರವಣಿಗೆ ಮುಂದುವರಿತಾ ಅಥವಾ ಅಂದ್ರೆ ನೀವು ಸಾಹಿತ್ಯ ಪ್ರವೇಶಿಸಿದ್ದು ಕಾವ್ಯದ ಮೂಲಕನೇ? ನೀವು ಹೇಳಿದ ಪ್ರಕಾರ ಮೊಹರಂ ಪದ ಮೊದಲಿನ ಪದ ಬಡಿತೀವಿ, ಅದ
ಅಂದ್ರೆ ಕಾವ್ಯದ ಮೂಲಕ ನೀವು ಸಾಹಿತ್ಯ ಪ್ರವೇಶ ಮಾಡಿರಿ. ಪದ್ಯದ ಮೂಲಕ ಬರೆದೇನ್ರಿ. ಅದೇ ಕಾವ್ಯದ ಮೂಲಕನೇ ನೀವು ಸಾಹಿತ್ಯ ಪ್ರವೇಶ ಮಾಡಿರಿ. ಈಗ ನಿಮ್ಗೆ ಫಸ್ಟ್ ಕೃತಿ ನಿಮ್ದು, ಈಗ ನೀವೇನು ಬರವಣಿಗೆಯ ಮೂಲಕ ಏನು ಗುರುತಿಸ್ಕೊಂಡಿರಿ, ಈ ಫಸ್ಟ್ ಕೃತಿ ನೀವು ಪ್ರಕಟಿಸಿದ ಫಸ್ಟ್ ಕೃತಿ ಯಾವುದು? ಬದುಕಿನ ಪ್ರಜ್ಞೆ ಅಂತ ಹೇಳಿ ಕವನ ಸಂಕಲನ ಬರೆದಿದ್ರಿ. ಆ ಟೈಮ್ನಾಗ ನೀವು ಪ್ರೋತ್ಸಾಹ ಸಿಕ್ತ್ರಿ? ಪುಸ್ತಕ ಪ್ರಕಟಿಸಿದ್ರಲ್ಲ, ಕವನ ಸಂಕಲನ ನೀವೇನ್ ಪ್ರಕಟಿಸ ಮಾಡಿದ್ರಿ, ಏನಾದ್ರು ಪ್ರೋತ್ಸಾಹ ಸಿಕ್ತಾ? ಅಂದ್ರೆ ಜನ ತಗೊಂಡು ಓದ್ರ ಅಥವಾ ನಿಮಗೇನಾದ್ರು ಬಹಳ ಚಂದ ಬರ್ದಿರಿ ಅಂತ ಕೆಲವ್ರು ಯಾರಾದ್ರೂ ಎಲ್ಲ ನಮ್ ಬೇಕಾದವ್ರು ನೋಡಿದವ್ರು ಚಂದ ಆಗ್ಯವ್ರಿ. ಬದುಕಿನ ಪ್ರಜ್ಞೆ ಕವನ ಸಂಕಲನಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ BK ಹಳ್ಳಿಯವ್ರು. ಏನ್ ಮಾಡಿದ್ರು ನೋಡಿ, ಅವ್ರಿಗೆ ಜರ ನಾನು ಮೊದಲು ಹಿಡಿದು ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇಲ್ಲೇ ಕೆರಿಮುಡಿಗೆ ಇತ್ರಿ ಮೊದಲ. ಅವಾಗ ಎಲ್ಲರೂ ಸಾಹಿತ್ಯಗಳನ್ನ ಬರ್ತಿರು, ನಾವು ಹೋಗಿ ಕೂಡ್ತಿದ್ದೀವಿ. ಅವ್ರ ಹಳ್ಳಿಯವ್ರು ಅಂದ್ರು ಇಲ್ರಿ ಅದೊಂದು ಪ್ರಿಂಟ್ ಮಾಡಮ್. ಅವ್ರಿ ನಾ ಏನ್ ಮಾಡ್ಲಿ, ಸಣ್ಣ ಪಗಾರ ತಿರ್ಗಡೋಗಿ ಬಗೆಹರಲ್ಲ ನನಗ. ಇಲ್ಲ ನೀವು ಸುಮ್ಮನೆ ಕೂಡ್ರಿ, ನಾವು ಭಾಳ ಕಡಿಮೆದಾಗ ಎಲ್ಲ ಮಾಡ್ತೀನಿ ಚಂದ ಅಂತ. ನನಗದು ಯಾರ್ಲಿಂದ ಮುನ್ನುಡಿ ಬರ್ಸೋದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಖರೆ ಹೇಳ್ಬೇಕಾದ್ರೆ ಅವರೇ ನಿಮ್ಮ ಅಕ್ಕೋಣಿ ನನಗೆ ಪರಿಚಯ ಇದ್ದಿಲ್ರಿ. ಖರೆ ಹೇಳ್ಬೇಕಾದ್ರೆ ಈಗ ಬರ್ಬೇಕಾದಷ್ಟು ಪರಿಚಯ ಆಗಿದ್ದಾರೆ. ಅಕ್ಕೋಣಿ ಸಾಹೇಬ್ರಲಿಂದ ಮುನ್ನುಡಿ ಬರ್ಸು, ಆ ಶಿವಶರಣಪ್ಪ ಜವಳಿಯವರು ಅಂತ ಹೇಳಿ ಅವ್ರಲಿಂದ ಒಂದು ಅಭಿಪ್ರಾಯ ಏನೋ ಬರಸು ಮಾಡಿ ಎಲ್ಲ ತಯಾರು ಮಾಡ್ರು. ಆಗಿನ ಕಾಲಕ್ಕೆಲ್ಲ ಸ್ವಲ್ಪ ಖರ್ಚಿನಾಗ ಆಯ್ತ್ರಿ, ಅದು ಕೊಟ್ಟೇವಿ. ಮುಂದೆ ಅದೇ ನೋಡ್ರಿ ಓಪನಿಂಗ್ನು ಆಯ್ತು. ನಮ್ಮ ಉದಯೋನ್ಮುಖ ಬರ ಅವಾಗೇ ಸ್ಟಾರ್ಟ್ ಆಯ್ತು ನೋಡ್ರಿ. ಅದು ಬುಕ್ ಓಪನ್ ದಿವಸನೇ ಇದು ಬಿಡುಗಡೆ ಐತ್ರಿ. ಈಗ ಬದುಕಿನ ಪ್ರಜ್ಞೆಯಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಕೃತಿಗಳು ನೀವು ಹೊರಗೆ ತಂದ್ರಿ? ಈಗ 27 ಆಗ್ಯಾವ ನೋಡ್ರಿ. ಇಲ್ಲಿ ತನಕ 27 ಪ್ರಕಟಣೆ ಆಗ್ಯಾವ್ರಿ. ಅದರಲ್ಲಿ ಯಾವ್ಯಾವ ಪ್ರಕಾರದ ಕೃತಿಗಳು? ಈಗ 27 ಕೃತಿಗಳು ಹೊರಗೆ ತಂದಿರಿ. ಮೊದಲೇನು ಕಾವ್ಯದ ಮೂಲಕ ನೀವು ಪ್ರವೇಶ ಮಾಡಿರಿ, ಈಗ ಇಲ್ಲಿ ತನಕ 27 ಕೃತಿಗಳು ಹೊರಗೆ ತಂದಿರಿ. ಅದರೊಳಗೆ ಯಾವ್ಯಾವ ಪ್ರಕಾರದ ಕೃತಿಗಳು ನೀವು ಹೆಚ್ಚು ಯಾವ್ದು ಕ್ಷೇತ್ರ ಆಯ್ಕೊಂಡು? ಸಾಹಿತ್ಯದಾಗ ಕಾವ್ಯ, ಪ್ರಬಂಧ ಹಿಂಗೆಲ್ಲ ಬರ್ತಾವಲ್ಲ ಸರ್, ಅದ್ರಾಗ ನೀವು ಈಗ ಎಷ್ಟು ಕೃತಿಗಳ 27ರಲ್ಲಿ ಯಾವ್ಯಾವ ಪ್ರಕಾರದ ಕೃತಿಗಳು ಅದಾವ? 27ರದಾಗ ನೋಡ್ರಿ ಕವನ ಸಂಕಲನಗಳು ಅವರಿ, ಅಲ್ಲಿಂದ ಬಿಡಿ ಲೇಖನಗಳು ಕಾವ್ಯಗಳು ಅವರಿ. ಆಯ್ತಾ ಒಮ್ಮೊಮ್ಮೆ ನಮ್ಮ ಇವರು ಆಕಾಶವಾಣಿ ಕಲಬುರಗಿ ಆಕಾಶವಾಣಿಯವರು ಚಿಂತನೆಗಳು, ಆ ಚಿಂತನೆಗಳನ್ನು ಹೇಳಿನ ಅವ್ರನ್ನು ಸಂಗ್ರಹ ಮಾಡಿ ಬುಕ್ ಮಾಡೇನ್ರಿ. ಮೇಲಾಗಿ ಶರಣರ ವಚನಗಳ ಬಗ್ಗೆ ನನಗೇನೋ ಒಂದ್ ಸ್ವಲ್ಪ ನಿಜವಾದನ್ನ ಅವ್ರು ಹೇಳ್ಯಾರಲ್ಲ ಅಂತ ಹೇಳಿ ಅದಕ್ಕೆ ಅವ್ರ ವಚನಗಳನ್ನು ವಿಶ್ಲೇಷಣೆ ಮಾಡೀನಿ. ಅಂದ್ರೆ ಪ್ರಬಂಧ ಬರೆದೀನಿ, ಬಿಡಿ ಲೇಖನಗಳು ಬರೆದೀನಿ, ಮತ್ ಚರಿತ್ರೆಗಳನ್ನು ಬರೆದೀನಿ ಒಂದೆರಡು. ಒಂದ್ಸಲ ನಮ್ಮ ಇವರು ವೀರಣ್ಣರಾವ್ ಪಡಶೆಟ್ಟಿ ಅವರು ಜವರಿಗೆ ತಾಲೂಕ ಇದು ಆಗಿದ್ದಾರೆ ಕನ್ನಡ. ಆ ಟೈಮ್ನಾಗ ನಮ್ಮ AK ರಾಮೇಶ್ವರ್ ಅವರು ಮತ್ತು ಬಂದ್ಕೇಸಿ ಇಲ್ಲ ನೀವು ಇದು ಬರೀನೇ ಬೇಕ್ರಿ, ಬಿಲ್ಕುಲ್ ಟೈಮ್ ಇದ್ದಿಲ್ರಿ, ಶಾರ್ಟ್ ಟೈಮ್ನಾಗ ಆಯ್ತ್ರಿ ಗುರುಗಳದ ಇಟ್ಟರೆ ಸೇವೆ ಮಾಡೋಣ, ಅವ್ರಲಿಂದ ದುನಿಯಾದ ನಾವು ಇದು ಮಾಡಿ ಅಂತೇಳಿ ಆದಷ್ಟು ಕಡಿಮೆ ಇದು ಟೈಮ್ನಾಗೆ ಬರದ ಪ್ರಿಂಟ್ನು ಮಾಡಿದ್ರು ಎಲ್ಲ ಆಯ್ತು. ಈ ರೀತಿ ಹಿಂಗೆ ಜೀವನ ಚರಿತ್ರೆ ಬರೋದೇನ್ರಿ. ಇನ್ನೊಂದು ನಮ್ಮ ಭಾಗದಾಗ ನಮ್ಮ ಕಲ್ಮುಡ್ ಮುತ್ತೆಯವರು ಅಂತ ಹೇಳಿ ಆಗಿ ಹೋಗ್ಯಾರಿ, ದಿಗಂಬರ ಮಾಣಿಕ್ ಮುತ್ಯ ಕಲ್ಮುಡ್ ಅಂತ ಹೇಳಿ. ಅವರು ಸ್ವತಃ ಅವ್ರು ಇದ್ದಳಕ್ ಅವ್ರ ಬಳಿ 2-3 ಸಲ 4 ಸಲ ಹೋಗಿದ್ದಾರೆ. ಮುದ್ದಾಮ್ ಹೋಗ್ಬೇಡಿ, ಎಂತ ವೈರಾಗ್ಯ ಜೀವಿಗಳ್ರಿ. ಏನೇನೇನೇನೇನು ಯಾರು ಬರೋರಿಗೆ ಬರ್ಬಿಡ್ತಿಲ್ಲ ಇದ್ರ ಅಂತ ವೈರಾಗ್ಯ ಜೀವಿಗಳು. ಅವ್ರದ್ದು ಬರಿಬೇಕಂತ ಹೇಳಿ ಛಾಯಾಚಿತ್ರ ಬರದ. ಅಲ್ಲಿಂದ ನಮ್ಮ ಕಮಲಾಪುರದಾಗ ಹೋಗ್ಯಾರಲ್ರಿ ಒಬ್ಬ ಕವಿ, ಇಲ್ಲಿ ತ್ರಿಮುಖಿ ಅಂತ ಹೇಳಿ, ಮಲ್ಲಿಕಾರ್ಜುನ್ ತ್ರಿಮುಖಿ ರೀ. ಅವ ಕಟ್ಗಿ ಕೊಯ್ತಿದಾರಿ ಆಕ್ಚುಲಿ ಅಂದ್ರ ಓದವಲ್ಲ ಬರ್ದವಲ್ಲ ಅಂತ ಪದ್ಯಗಳು ಬರ್ದಾನ. ಅವನು ಪದ್ಯಗಳು ನೋಡ್ರಿ ಹುಚ್ಚು ಬರ್ತದ, ಎಂಥ ಆಧ್ಯಾತ್ಮಿಕ ಪದ್ಯಗಳು ಅಂಥವ್ ಮಾಡಿ. ನವನಾಡದಾಗ ಒಬ್ರು ಹುಚ್ಚರಪ್ಲೆ ರೀ, ಆಗಿನ ಕಾಲಕ್ಕಂತ ಅವ್ರಿಗೆ ಹುಚ್ಚರಿ ಅಂತೀರ, ಆದ್ರೆ ಶರಣರಿಗೆ ಹುಚ್ಚರ ಅಂತಾರಲ್ಲಪ್ಪ ಅಂತೇಳಿ ಅವ್ರ ಚರಿತ್ರೆ ಬರ್ದ. ಅವ್ರದ್ದು ಬರೆಯೋಣ ಅಂತ ಅವ್ರದ್ದು ಒಂದು ಬರ್ದ. ಹಿಂಗ್ ಕೆಲವೊಂದು ಜೀವನ ಚರಿತ್ರೆಗಳನ್ನು ಬರ್ದೇನ್ರಿ. ಅದೇ ಈಗ ನೀವು ಕಾವ್ಯ ರಚನೆ ಮಾಡಿರಿ, ಅದ್ರ ಜೊತೆಗೆ ಏನ್ ಮಾಡಿದ್ರಿ, ಇತ್ತೀಚೆಗೆ ವಚನಗಳ ವಿಶ್ಲೇಷಣೆ, ವಚನ ಸಾಹಿತ್ಯದ ಆಸಕ್ತಿ ತೊಂದ್ರಿ. ಕಾವ್ಯದಿಂದ ವಚನಕ್ಕೆ ಬಂದಿರಿ,
ಹೌದಾ? ವಚನ ಕಾವ್ಯದಿಂದ ವಚನಕ್ಕೆ ಬಂದ್ರೆ ನಿಮ್ಗೆ ಖುಷಿ ಕೊಟ್ಟದ ಏನಾದ್ರು? ವಚನ ಸಾಹಿತ್ಯ ಏನ್ ರಚನೆ ಮಾಡಕತ್ತಿರಲ್ಲ, ಕಾವ್ಯದಿಂದ ನೇರವಾಗಿ ಈ ಕಡೆ ಬಂದಿದೆ. ದೊಡ್ಡ ಖುಷಿ ಅದ್ರಿ ನಿಜ. ಈ ಕಾವ್ಯದಿಂದ ವಚನಕ್ಕೆ ಬಂದಿರಲ್ಲ ಸರ್, ಅದಕ್ಕೆ ಏನ್ ಕಾರಣ? ಕಾವ್ಯದಿಂದ ಕಾವ್ಯ ವಚನ ವಚನ ಡಿಸ್ಕಷನ್ ಇವು ಮೊದಲಿನಿಂದ ಕಾವ್ಯದಿಂದ ಹೊಂಟವ್ರಿ. ಒಂದ್ ರೀತಿ ಕಾವ್ಯದ ಪ್ರಕಾರ ವಚನ. ಆದ್ರೆ ವಚನದಾಗ ಬಹಳಷ್ಟು ಸರಳವಾಗಿ ಮತ್ತು ಒಳ್ಳೆಯ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು ಬಹಳ ಇದರಲ್ಲಿಂದ ಹೇಳ್ಯಾರ. ಅದು ತಾರೀಫ್ ಮಾಡ್ಬೇಕು. ಆಯ್ತಾ? ಇನ್ನೊಂದ್ರಿ, ಆ ವಚನಗಳದಾಗ ಮಾನವೀಯತೆ ತುಂಬ್ಯಾರ. ಅದು ನನಗನಿಸಿದ ಮಟ್ಟಿಗೆ, ನನ್ನ ಅನಿಸಿಕೆ ಹೇಳ್ತೀನಿ. ಎಂಥ ಮಾನವೀಯತೆ ಅದ ಅನಿಸುತ್ತೆ. ಅವ್ರು ಯಾರನ್ನು ಯಾವ ಜಾತಿಯಿಂದಲೇ ಚಲೋ ಮನುಷ್ಯ ಒಂದೊಂದು ಜಾತಿ, ಕೆಟ್ಟ ಮನುಷ್ಯ ಒಂದೊಂದು ಜಾತಿ. ನಿಜವಾಗಿ ಮಾನವೀಯತೆಯ ಲಕ್ಷಣ, ಮಾನವ ಧರ್ಮ ಅಂದ್ರೆ ಇದು ಕಾಣಬೇಕು ಅಂತ ನನ್ನ ಅಭಿಪ್ರಾಯ. ಒಳ್ಳೇದು ಸರ್. ಈಗ ಇಷ್ಟೆಲ್ಲ ಸುಮಾರು 27-28 ಪುಸ್ತಕಗಳು ರಚನೆ ಮಾಡಿದ್ವಿ. ಅದಕ್ಕೆ ತಕ್ಕಂಗೆ ನಿಮಗೆ ಕಮಲಾಪುರದಲ್ಲಿ ಏನು ಶರಣ ಸಾಹಿತ್ಯ ಸಮ್ಮೇಳನ ನಡೀತು, ಅಲ್ಲಿ ನಿಮಗೆ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಬಹಳ ಅದ್ಧೂರಿಯಾಗಿ ಸಮ್ಮೇಳನವೂ ಜರುಗಿತು, ಸಂತೋಷದ ವಿಷಯ. ಇದನ್ನು ಹೊರತುಪಡಿಸಿನೂ ಕೂಡ ನಿಮಗೆ ಬೇರೆ ಬೇರೆ ಸಂಸ್ಥೆಗಳು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸರ್ಕಾರಗಳು ಏನಾದರೂ ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳು ಏನಾದರೂ ಕೊಟ್ಟಿದ್ದಾವೆ ಅಂತ? ಗುಲ್ಬರ್ಗ ಯೂನಿವರ್ಸಿಟಿ ಅವರು ಶರಣರ ಅಂತರಂಗ ರಾಜ್ಯೋತ್ಸವ ಪ್ರಶಸ್ತಿ, ಅದು ಸಹಜ ಎಲ್ಲರೂ ಬುಕ್ ಕೊಡ್ಲತ್ತಂಗ ನಾನು ಒಂದು ಬುಕ್ ಕಳಿಸಿದ್ದಾರೆ. ಅದು ಯಾವಾಗ ಅವರು ಲೆಟರ್ ಬಂದಾಗಿ ನನಗೆ ಗುರ್ತಾವ, ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ಕೊಟ್ಟರ ಬಾರಿ ಅಂದ್ರೆ ಕೇಸಿ ತಗೊಳಕ್ಕೆ ಬಂದೀವಿ. ಅದು ಅಲ್ಲಿಂದ ನಮ್ಮ ಗೌಡರು ಅವ್ರು ಕೊಟ್ಟರು, ಅಲ್ಲಿಂದ ನೀವು ಒಂದು ಪ್ರಶಸ್ತಿ ಕೊಟ್ರಿ, ಅಲ್ಲಿಂದ ಅವರು ಒಂದು ಕರ್ಸ್ಕೇಶ್ ಪ್ರಶಸ್ತಿ ಕೊಟ್ಟರು. ಇದು ಮಾಡಿ ಅಂದ್ರೆ ನಿಮ್ಮ ಸಾಹಿತ್ಯಕ್ಕೆ ಒಂದಿಷ್ಟು ಪುರಸ್ಕಾರಗಳು ಸಿಕ್ಕವಂತ ಬಹಳ ಖುಷಿ ಆಯ್ತು. ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮ ಸಾಹಿತ್ಯಕ್ಕೆ ಲಭಿಸಿದಾವೆ. ಇದನ್ನ ಈಗ 27 ಕೃತಿಯನ್ನು ಹೊರತುಪಡಿಸಿ ಮತ್ತೆ ಈಗ ಸದ್ಯದಲ್ಲಿ ನಿಮ್ಮ ಯಾವ್ಯಾವ ಕೃತಿಗಳು ಈಗ ಹೊರಗೆ ಬರ್ತಾ ಇದ್ದಾವ? ಈಗ ನೋಡ್ರಿ, ಮೊನ್ನೆ ಇದೇ ವರ್ಷದಾಗೆ 1011 ವಚನಗಳು ವಿಶ್ಲೇಷಣೆ ಮಾಡಿ ಏನೋ ಶರಣರದೊಂದು ಹೇಳಿದಂಥ ನುಡಿಗಳು ಸಮಾಜಕ್ಕೆ ಮುಟ್ರಲಿ ಎಂಬ ದೃಷ್ಟಿಯಿಂದ ಇದೊಂದು ಬರೆದೇನ್ರಿ. ಇನ್ನ ಇದು DTP ಮಾಡೋದು ಇದ್ರೊಳಗೆ ನಡೆದದ, ಎಲೆಗೆ ಹತ್ತದ ದೇವ್ರ ಇಚ್ಛೆ. ಮತ್ತೆ ಇನ್ನು ಈಗ ನೋಡ್ರಿ, ಬಮಲಿಂಗೇಶ್ವರ ಕಾವ್ಯ ಅಂತ ಹೇಳಿ ಒಂದು ಪುಸ್ತಕ ಬರ್ದೀನಿ. ಅದು ಬಮಲಿಂಗೇಶ್ವರ ಶರಣರು ಮಹಾರಾಷ್ಟ್ರ ಹಂಜಿಗಿದಾಗ ಆಗ್ಬೋದವ್ರು, ಅವ್ರದ್ದೊಂದು ಚರಿತ್ರೆ ಬರ್ದೀನಿ. ಆದ್ರ ಆ ವಚನಗಳು ನಮ್ಮ MM ಕಲಬುರ್ಗಿ ಅವರು ಗ್ರಂಥದಾಗ ಬರುವಂತ ವಚನ ಗ್ರಂಥದಾಗ ಇದ್ರಾಗ ಇದು ಯಾರ್ದನ್ನದೇ ಗುರುತಿಲ್ಲ ಅಂತ ಹೇಳ್ಯಾರ. ಆದ್ರ ಈ ಆಳಂದ ತಾಲೂಕದವ್ರ ಪಡಸಾವಳಿ ಊರವ್ರಿ ಒಂದು ಪುರಾಣ ಬರ್ದಿರಿ. ಆ ಪುರಾಣ ನನಗ್ ಸಿಕ್ತು, ನಮ್ಮ ಬೀದರ್ಲಿಂದ ಸಿಕ್ಕ ಮ್ಯಾಕ ಆ ಪುರಾಣದ ಅನುವಾದ ಮಾಡಿಕೆಸಿ ಬಮಲಿಂಗೇಶ್ವರ ಕಾವ್ಯ. ಆ ಬಮಲಿಂಗೇಶ್ವರ ಕಾವ್ಯದಾಗ್ರಿ ಈ ವಚನಗಳು ನಮ್ಮ MM ಕಲಬುರ್ಗಿ ಅವರು ಬರುವಂತಹ ವಚನಗಳು ಇವು ಯಾರು ಎಂಬ ಗುರುತಿಲ್ಲ ಅಂತೇನೆ ಹೇಳ್ಯಾರಿ. ಅದು ಬಮಲಿಂಗೇಶ್ವರೇ ಬರೋದಿಲ್ಲ ಅಂತ ಹೇಳಿ. ಆದ್ರೆ ಈ ಪುರಾಣ ಪ್ರಕಾರ ಇದು ಬರ್ತದ ನೋಡ್ರಿ. ಅದು ಬರ್ದೀನಿ, ನಾನು ಪುಸ್ತಕ ಬರ್ದೀನ್ರಿ. ಈ ಕಮಲಾಪುರ ತಾಲೂಕ ಆಗ್ಯದ, ತಾಲೂಕದೊಂದು ಕಿರು ಪರಿಚಯ ಕೂಡ ನಮ್ಮ ಇದರದು ನಂಬಲ್ಲಿ ಯಾರೇ ಎಷ್ಟು ಜನರು ಆಗಿ ಹೋಗ್ಯಾರ, ಏನ್ ಮಾಡ್ಯಾರ, ಅವ್ರ ಕರ್ತವ್ಯ ಏನು ಅದನ್ನು ತಿಳಿಸೋ ಸಲಕ್ಕಾಗಿ ಬರಿತಾ ಇದ್ದೀನಿ. ಆಮೇಲೆ ಇನ್ನೊಂದು ನಿಮ್ಮ ಒಂದು ವಿಶೇಷ ಏನು ಅಂದ್ರೆ, ನಿಮ್ಮ ಪುಸ್ತಕ ಗಮನಿಸಿದಂಗೆ ಈ ಶ್ರವಣ ಕುಮಾರಂದ ಸಮಾಧಿ ಏನಪ್ಪಾ ಅಂದ್ರೆ ಇಲ್ಲಿ ಕಮಲಾಪುರದಲ್ಲೇ ಅದ ಅಂತನ್ನುವಂತ ಮಾತದ. ನಾವು ಈ ಉಲ್ಲೇಖಗಳು ಯಾವ ಪುರಾಣಗಳಲ್ಲೂ ಉಲ್ಲೇಖಗಳಿಲ್ಲ ಇಲ್ಲೇ ಕಮಲಾಪುರಲ್ಲೇ ಏನಪ್ಪಾ ಅಂದ್ರೆ ಶ್ರವಣ ಕುಮಾರನ ಸಮಾಧಿ ಇದೆ ಅಂತ ಹೇಳಿ. ಆದ್ರೆ ನಿಮ್ಮ ಪುಸ್ತಕದಲ್ಲಿ ಮಾತ್ರ ಉಲ್ಲೇಖ ಆಗ್ಯದ. ಸಮಾಧಿ ಭಾವಚಿತ್ರನೂ ಕೂಡ ನಿಮ್ಮ ಪುಸ್ತಕದಲ್ಲಿ ನೀವು ಪ್ರಕಟಿತ ಮಾಡಿದ್ವಿ. ಅದು ಒಂದು ಸ್ವಲ್ಪ ಮಾಹಿತಿ ಕೊಡ್ಬೇಕು ಸರ್. ಯಾಕಂದ್ರೆ ಜನರಿಗೆ ಶ್ರವಣ ಕುಮಾರನ ಬಗ್ಗೆ ನಾವು ಮಕ್ಕಳಿಗೆ ಕಥೆ ಹೇಳ್ತೀವಿ, ಬಟ್ ಶ್ರವಣ ಕುಮಾರ್ ಇಲ್ಲೇ ಸಮಾಧಿ ಆಗ್ಯಾನ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು 2 ಮಿನಿಟ್ ಮಾತು. ದಶರಥ ರಾಜ ಅಂತ ಹೇಳಿ ಹಿಂದಕ್ಕೆ ರಾಮಾಯಣದಾಗ ಆಗುವಾಗ ರಾಮನ ತಂಡಿ ದಶರಥ, ಅವನಿಗೆ ಏನು ಶಾಪ್ ಇದು ಜನರು ಹೇಳೋದ್ರಿ, ಇದು ಆ ಸಾಹಿತ್ಯದಾಗಂತೂ ಸಿಗಲ್ಲ. ಈ ಸಾಹಿತ್ಯ ಏನಿತ್ತು ಅನ್ಸುತ್ತೇವೋ ಇಲ್ಲಿ
ಬೇಟೆ ಆಡ್ಲಕ್ಕೆ ಬಂದಿನಂತ್ರಿ. ಇದು ಏನು ಕಮಲಾಪುರ ದಶರಥ್ ಕೆರೆ ಈಗನು ಅದ ರೀ, ರಾಮ್ ತೀರ್ಥ ದಶರಥನ ಕೆರೆ ಅಂತ ಹೇಳಿ ಅದ ರೀ. ಬಂದ್ ಹೇಳಕ್ಕ ಈ ಶ್ರವಣ ಕುಮಾರ ತಮ್ಮ ತಂದೆ ತಾಯಿಗೆ ಅವರು ವಯಸ್ಸಾದವರು ದುಡ್ಡ ಇದ್ರಂತ ಅಂತಿದ್ರು. ಅವ್ರನ್ನ ಕಾವಡಿದಾಗ ಇಬ್ಬರಿಗೆ ಕಾವಡಿದಾಗ ಕಟ್ಕೊಂಡು ಈ ಮರಗುತ್ತಿ ಗುಡ್ಡದ ಮೇಲೆ ಹೋಗೋದಕ್ಕ ಅವ್ರಿಗೆ ನೀರಡಿಕೆ ಆಗ್ಯದ. ನೀರ್ ಬೇಕಪ್ಪ ನನಗ ಮಗನೇ ನಮ್ದು ಕೇಳ್ಯಾರ, ನೀರಡಿಕೆ ಆಗ್ಯದಂತ ಅಲ್ಲಿ ಮರಗುತ್ತಿ ಗುಡ್ಡದ ಮೇಲೆ ಕಾವಡಿ ಕಟ್ಟಿಗೆಸಿ ನೀರು ಹುಡುಕೋತ ದಶರಥನ ಕೆರೆಗೆ ಬಂದ. ದಶರಥನ ಕೆರೆಗೆ ಬಂದ ಮ್ಯಾಕ ದಶರಥ ರಾಜ ಬೇಟೆ ಆಡಕ್ ಕುಂತಿದ. ಅದು ನೀರಿಂದು ತುಂಬಾ ಹೊತ್ತಿಗೆ ಬುಡು 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 ಶಬ್ದ ಆಯ್ತಲ್ಲ, ಓ ಯಾವ್ದನೋ ಇದು ಅದ ಪ್ರಾಣಿ ಅದ ಅದು ಬಂದದ ಅಂತ ಹೇಳಿ ಅದಕ್ಕೆ ಬೇಟೆ ಆಡ್ಬೇಕಂತ ಹೇಳಿ ಬಾಣ ಬಿಟ್ಟ ಅದಕ್ಕಾಗಿ ಆ ಒಂದು ಕುರುವಿಗಾಗಿ ಇಲ್ಲಿ ಈ ದಶರಥ ರಾಜನ ಕೆರೆಯಾಗ ಶ್ರವಣ ಕುಮಾರನ ಸಮಾಧಿ ಅದ ಅಂತ ಹೇಳ್ತಾರೆ. ಅದೇ ರೀತಿ ಈ ಮರಗುತ್ತಿ ಗುಡ್ಡದ ಮೇಲೂ ಕೂಡ ಅಲ್ಲಿ ಒಂದು ಇದು ಅದಂತ್ರಿ. ಇವು ಎರಡೂ ಸ್ಥಳಗಳಕ್ಕ ಅಭಿವೃದ್ಧಿ ಮಾಡೋರು ನಮ್ಮ ನವನಾಳೆ ಈಶ್ವರ ಮುಕ್ತಿಯವ್ರಿ. ಅಲ್ಲಿ ಸಮಾಧಿ ಅಥವಾ ಅಲ್ಲಿಂದು ಒಂದು ಇದು ಕಟ್ಟ್ಯಾರಂತ ಹೇಳ್ತಾರೆ. ಇಲ್ಲಿ ಕಟ್ಟಿದ್ರು ಖರೇನೆ ಅದ. ಇದ್ರಾಗ ಅಲ್ಲಿನೂ ಮರಗುತ್ತಿ ಗುಡ್ಡದ ಮ್ಯಾಗನೂ ಕಟ್ಟ್ಯಾರಂತ್ರಿ. ಇದು ಇತಿಹಾಸ ನೋಡ್ರಿ. ನಾನು ತಿಳಿದ ಭಾಗದಾಗ ನಿಜವಾಗಿಯೂ ಕೂಡ ರಾಮಾಯಣದ ದೃಶ್ಯಗಳು ಇಲ್ಲಿ ಎದ್ದು ಕಾಣ್ತಾವ. ಆದ್ರೆ ಸಂಶೋಧಕರು ಸಂಶೋಧನೆ ಮಾಡ್ಲಿಕ್ಕೆ ಅದು ಎಷ್ಟು ಮಟ್ಟಿಗೆ ಖರೆ ಅಂತ ಆಯ್ತು. ಸಾಕಷ್ಟು ವಿಷಯಗಳು ಈ ವಿಷಯಗಳು ನಮ್ಗೆ ಗೊತ್ತೇ ಇಲ್ಲ, ನಿಮ್ಮಿಂದ ನಾವು ತಿಳ್ಕೊಂಡಿವಿ. ಬಹಳ ಖುಷಿ ಆಯ್ತು ಸರ್. ಇಲ್ಲಿ ತನಕ ನೀವು ತಮ್ಮ ಪ್ರಾರಂಭದ ಹಿಡ್ಕೊಂಡು ಕಾವ್ಯ ಕ್ಷೇತ್ರಕ್ಕೆ ಪ್ರವೇಶಿಸಿ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಿ, ಬರಿತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಹೀಗೆ ಮಾಡ್ತಾನೆ ಇರ್ರಿ ಅಂತ ಹೇಳಿ ನಮ್ದು ಆಶೆ ಅದ. ಅದ್ರ ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ಏನು ಯುವ ಸಾಹಿತಿಗಳು, ನಮ್ಮಂತಹ ಸಾಹಿತಿಗಳೇನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನು ಸಾಹಿತ್ಯ ಲೋಕದಾಗ ಕಣ್ಣು ತೆರಿತಾ ಇದ್ದೀವಿ, ಅವರಿಗೆ ತಮ್ಮ ಕಿವಿ ಮಾತೇನು? ನೋಡ್ರಿ, ಇವತ್ತಿನ ದಿವಸ ನಿಜವಾಗಿ ಕೂಡ ಪರಿಸ್ಥಿತಿ ಇಲ್ಲಿ ಬಂದದ. ಸಮಾಜ ಅದು ಸಿದ್ದಯ್ಯ ಪುರಾಣಿಕರು ಹೇಳ್ದಂಗ ವಿದ್ಯೆ ಬಂತು ವಿನಯ ಹೋಯ್ತು ಅಂತಾರೆ. ಹೇಳ್ದಪ್ಲೆ ಇವತ್ತು ಪರಿಸ್ಥಿತಿ ಏನಾಗ್ಯದ, ನಾವು ಬೇಕಾದಷ್ಟು ಶಣರಾಗಿವಿ, ಪಂಡಿತರಾಗಿವಿ, ಆದ್ರೆ ನಮ್ಮಲ್ಲಿ ವಿನಯನೇ ಇಲ್ಲ, ಒಳ್ಳೆ ವಿಚಾರಗಳೇ ಇಲ್ಲ. ನಿಜವಾಗಿ ನಮ್ಮ ಯುವಕರು ಇವತ್ತ ವಿಚಾರವಂತರಾಗ್ಲಿ, ಒಳ್ಳೆ ಒಂದು ನೀತಿ ನಡತೆಯಿಂದ ಬರಲಿ, ಇದೇ ನನ್ನ ಮುಖ್ಯ ಉದ್ದೇಶ. ಅವ್ರಿಗೆ ಹೇಳೋದಂದ್ರೇನು, ನೀವು ಒಳ್ಳೆ ನಾಗರಿಕರಾಗ್ರಿ, ವಿಚಾರವಂತರಾಗ್ರಿ, ನಿಸ್ವಾರ್ಥಿಗಳಾಗ್ರಿ, ನಿಸ್ವಾರ್ಥಿಯಾಗಿ ಜನಸೇವೆ ಮಾಡ್ರಿ. ಹಿಂಗೆ ನಿಮ್ಮಲಿಂದ ಜಗತ್ತು ಉದ್ಧಾರ ಆಗಲಿ ಅಂತ ಅನ್ನೋದೇ ನನ್ನ ಉದ್ದೇಶ. ಬಹಳ ಖುಷಿ ಆಯ್ತು ಸರ್. ಇಲ್ಲಿವರೆಗೆ ತಾವು ಸಾಕಷ್ಟು ವಿಚಾರಗಳನ್ನು ಸಾಹಿತ್ಯ ಬ್ರಹ್ಮದ ಜೊತೆಗೆ ಹಂಚಿಕೊಂಡಿದ್ದೀರಿ. ಭಾಳ ಖುಷಿ ಆಯಿತು. ತಮ್ಮ ಮಾತುಗಳನ್ನು ಕೇಳಿ ನಮಗೂ ಕೂಡ ಖುಷಿ ಆಯಿತು. ಮುಂದಿನ ಯುವ ಪೀಳಿಗೆಗೂ ಕೂಡ ಒಂದು ಸಂದೇಶ ಕೊಟ್ಟರಿ. ಹಾಳಾಗೋದಕ್ಕಿಂತ ಒಂದಿಷ್ಟು ಉತ್ತಮವಾದಂಥ ಬಾಳನ್ನು ರೂಪಿಸ್ಕೊಳ್ರಿ ಅಂತ ಹೇಳಿ ಮಾತು ಹೇಳಿದ್ರಿ. ತಮ್ಮ ಇಲ್ಲಿಯವರೆಗಿನ ಸಾಹಿತ್ಯಿಕ ಪಯಣವನ್ನು ನಮ್ಮ ಜೊತೆ ಹಂಚಿಕೊಟ್ಟಿದ್ದಕ್ಕಾಗಿ ಸಾಹಿತ್ಯ ಬ್ರಹ್ಮದ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ಸಾಹಿತ್ಯ ಬ್ರಹ್ಮ ವೀಕ್ಷಕರೇ, ಇಲ್ಲಿವರೆಗೆ ನಾವು ಕಮಲಾಪುರ ನೆಲದ ಹಿರಿಯ ಸಾಹಿತಿಗಳಾದಂಥ ಸುಭಾಷ್ ಚಂದ್ರ ಕಶೆಟ್ಟಿ ಬಾಸ್ನಾಳ್ ಅವರ ಇಡೀ ಸಮಗ್ರ ಸಾಹಿತ್ಯ ಬದುಕನ್ನು ತಮ್ಮ ಮುಂದೆ ಪರಿಚಯ ಮಾಡಿಕೊಟ್ಟಿದ್ದೇವೆ. ಹೀಗೆ ಇನ್ನೂ ಹಲವಾರು ಜನ ಸಾಹಿತಿಗಳನ್ನು ಪರಿಚಯ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಹಿರಿಯ ಸಾಹಿತಿಗಳ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಪ್ರೋತ್ಸಾಹ, ಶರಣಗೌಡ ಪಾಟೀಲ್ ಪಾಳ ಅವರು ರೂಪಿಸಿರುವಂತಹ ಸಾಹಿತ್ಯ ಬ್ರಹ್ಮ ಅನ್ನುವಂತಹ ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚೆಚ್ಚು ಶೇರ್ ಮಾಡೋದ್ರ ಮೂಲಕ ಈ ಸಾಹಿತ್ಯ ಬ್ರಹ್ಮವನ್ನು ಬೆಳೆಸಬೇಕು ಅಂತ ಹೇಳಿ ವಿನಂತಿಸಿ ಇಲ್ಲಿಗೆ ಸಂವಾದ ಮುಗಿಸ್ತೇನೆ. ನಮಸ್ಕಾರ.